ನಾನು ನಿಮಗೆ ಇವತ್ತು ಒಂದು ಆಮೆಯ ಕಥೆಯನ್ನು ಹೇಳ್ತೇನೆ. ಒಂದು ಆಮೆ ಇತ್ತು. ಅದು ತುಂಬ ಸ್ಲೋ ಆಗಿ ಹೋಗ್ತಾ ಇರೋದನ್ನು ನೋಡಿ ಹುಂಜ ಮತ್ತು ಬೇರೆ ಪ್ರಾಣಿಗಳೆಲ್ಲ ತಮಾಷೆ ಮಾಡ್ತಾ ಇದ್ವಿ. ಯಾವಾಗಲೂ ನೋಡಿದ್ರೆ ಅದನ್ನು ನೀನು ನಿಧಾನಕ್ಕೆ ಚಲಿಸ್ತೀಯಾ, ಹೋಗ್ತೀಯಾ, ಹಾಗೆ ಹೀಗೆ ಎಲ್ಲ. ದಿನ ಕಾಡಿಗೆ ಒಂದು ಆಸೆ ಬುರುಕ ನರಿ ಬಂತು. ಅದೆಲ್ಲ ಪ್ರಾಣಿಗಳನ್ನು ಹಿಡಿದು ತಿನ್ನುತ್ತಿತ್ತು. ಹಾಗೆ ಒಂದು ದಿನ ಹುಂಜವನ್ನು ಸಹ ಹಾಗೇ ಓಡಿಸ್ತಾ ಅದನ್ನು ಹಿಡಿಲಿಕ್ಕೆ ಪ್ರಯತ್ನ ಪಡಿತ್ತು. ಅಷ್ಟರೊಳಗೆ ಇದು ಆಮೆ ಬಂದು ನಿಧಾನಕ್ಕೆ ಅದರ ಕಾಲತ್ತಿರ ಬಂದು ಅದರ ಕಾಲನ್ನು ಗಟ್ಟಿಯಾಗಿ ಹಿಡಿದು ಹುಂಜವನ್ನು ಕಾಪಾಡಿತು. ಹುಂಜವನ್ನು ಕಾಪಾಡಿದ ತಕ್ಷಣ ಈ ನರಿ ಏನು ಮಾಡಿತ್ತು, ಆಮೆಯನ್ನು ಸಹ ಅಟ್ಯಾಕ್ ಮಾಡಲಿಕ್ಕೆ ನೋಡಿತು. ಆಗ ಅಲ್ಲಿದ್ದು ಒಬ್ಬ ಓನರ್ ಬಂದು ನರಿಯನ್ನು ಓಡಿಸಿದ. ಮೇಲೆ ಈ ಪ್ರಾಣಿಗಳೆಲ್ಲ ಸಂತೋಷವಾಗಿ ಆಮೆಯ ಜೊತೆ ಕಾಲ ಕಳೆದವು. ಗಿಳಿ ಮತ್ತು ಪಾರಿವಾಳ ಇಬ್ಬರು ಗೆಳೆಯರಾಗಿದ್ದರು. ಒಂದಿನ ಅವರು ಒಂದು ಗಿಡವನ್ನು ನೆಡ್ತಾರೆ. ಆ ಗಿಡಕ್ಕೆ ಒಬ್ಬರು ಒಂದಿನ ನೀರು ಹಾಕೋದು ಮತ್ತು ಇನ್ನೊಬ್ಬರು ಒಂದೊಂದು ದಿನ ನೀರು ಹಾಕೋದು. ಹಾಗೆ ಅದು ದೊಡ್ಡದಾಯಿತು, ಹಣ್ಣಾಗ್ತಿತ್ತು. ಅಷ್ಟರೊಳಗೆ ಅದನ್ನು ಇಬ್ಬರು ಹಂಚಿ ತಿಂತ ಇದ್ದರು. ಒಂದಿನ ಆನೆ ಬಂದು ಆ ಮರವನ್ನು ನೆಲಸಮ ಮಾಡಿತ್ತು. ಆದಮೇಲೆ ಇಬ್ಬರು ಅಳ್ತಾ ಕೂತ್ಕೊಳ್ತಾರೆ, ಯಾರು ಸಬ್ಸ್ಕ್ರೈಬ್ ಮಾಡಲೇ ಇಲ್ಲ ಅಂತ. ಒಂದು ಕೋತಿ ಮರದ ಮೇಲೆ ಹಣ್ಣನ್ನೆಲ್ಲ ತಿಂತಾ ಭಾರಿ ಖುಷಿಯಾಗಿರ್ತಿತ್ತು. ಅದಕ್ಕೆ ಯಾವುದು ಹಣ್ಣು ಬೇಕು ಅದನ್ನೆಲ್ಲ ಆ ಮರ ಹತ್ತಿ ತಿಂತಿತ್ತು. ಅದನ್ನೊಂದು ದಿನ ನರಿ ನೋಡಿತ್ತು. ಅದಕ್ಕೆ ಆಸೆ ಇತ್ತು ತಿನ್ನಲಿಕ್ಕೆ. ಅದಕ್ಕೆ ಏನು ಮಾಡಿತ್ತು, ಅದೊಂದು ಉಪಾಯ ಮಾಡ್ತದೆ. ನರಿ ಹತ್ರ ಹೇಳ್ತದೆ, ನೀನು ಚಂದ ಡ್ಯಾನ್ಸ್ ಮಾಡು ಮರದ ಮೇಲೆ ಅಂತ. ಮಾಡ್ತದೆ, ನನ್ನಲ್ಲಿ ಇಷ್ಟೊಂದು ದೊಡ್ಡ ಪ್ರತಿಭೆ ಇದೆ ಎಂದು ಎಣಿಸಿಕೊಂಡು ಅದು ಚಂದ ಮಾಡಿ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತದೆ. ಡ್ಯಾನ್ಸ್ ಮಾಡಲಿಕ್ಕೆ ಹೋಯಿತು, ಡ್ಯಾನ್ಸ್ ಮಾಡಿತ್ತು, ಹಾಡು ಹೇಳಿತ್ತು, ಡ್ಯಾನ್ಸ್ ಮಾಡಿತ್ತು. ಅದನ್ನೇ ನೆನಪೇ ಇಲ್ಲ ಅದಕ್ಕೆ ಈ ಹಣ್ಣಿದ್ದು. ಅದು ಡ್ಯಾನ್ಸ್ ಮಾಡೋದ್ರಲ್ಲೇ ಮಗ್ನ ಆಗಿದೆ. ಅಷ್ಟರೊಳಗೆ ಆ ಹಣ್ಣು ಕೈಯಿಂದ ಕೆಳಗೆ ಬಿತ್ತು. ಈ ನರಿ ಅದನ್ನು ಕ್ಯಾಚ್ ಹಿಡಿದು ಚಂದ ಮಾಡಿ ತಿಂತಾ ಹೋಯಿತು. ಅಷ್ಟರೊಳಗೆ ನರಿ ಹೇಳ್ತದೆ, ನನಗೆ ನಿನ್ನ ಡ್ಯಾನ್ಸ್ ಬೇಕಾಗಿರಲಿಲ್ಲ. ಅದರಲ್ಲಿ ಒಂದು ಪುಟಾಣಿ ಆಮೆ ಮರಿ ಇತ್ತು. ಅದು ಅದರ ಪಾಡಿಗೆ ನಿಧಾನಕ್ಕೆ ಹೋಗ್ತಿರುವಾಗ ಈ ಕೋತಿ ಅದನ್ನು ಚೇಷ್ಟೆ ಮಾಡ್ತಿತ್ತು. ನಿನಗೆ ನಿಧಾನ ಹೋಗ್ತೀನಿ, ನಾನೆಷ್ಟು ಫಾಸ್ಟ್ ಹೋಗ್ತೀನಿ ಅಂತ ಹೇಳಿಕೊಂಡು ಚೇಷ್ಟೆ ಮಾಡ್ತಾ ಇರ್ತದೆ ಯಾವಾಗಲೂ ನೋಡಿದ್ರು. ಅದಕ್ಕೆ ಆಮೆಗೆ ತುಂಬ ಬೇಜಾರಾಗ್ತಾ ಇರ್ತದೆ. ಇದು ಭಾರಿ ಹಾರಾಡ್ತಾ ಇರ್ತದೆ ಮಂಗ. ಮತ್ತು ಒಂದಿನ ಆಟ ಆಡ್ತಿರ್ಬೇಕಾದ್ರೆ ಅದು ಮರದಿಂದ ನೀರಿಗೆ ಬಿದ್ದಾಗ ಅದಕ್ಕೆ ಈಜಲಿಕ್ಕೆ ಆಗಲಿಲ್ಲ. ಆಗ ಆಮೆನೇ ಹೋಗಿ ಆ ಕೋತಿಯನ್ನು ಮತ್ತು ಉಳಿದ ಪ್ರಾಣಿಗಳು ಬಿದ್ದಿದ್ವು ಅದನ್ನೆಲ್ಲನೂ ಕೋತಿಗೆ ಬುದ್ಧಿ ಬಂತು, ನಾನು ಹಾಗೆಲ್ಲ ಹೇಳಬಾರ್ದಿತ್ತು ಆಮೆಗೆ. ಈಗ ಕಾಪಾಡಿದ್ದು ಯಾರು, ಆಮೆವೇ. ಅದಕ್ಕೆ ಅದು ಮತ್ತೆ ಸ್ನೇಹಿತರಾಗಿ ಎಲ್ಲರ ಜೊತೆ ಒಟ್ಟಿಗೆ ಒಂದೇ ರೀತಿಯಲ್ಲಿ ಆಟ ಆಡಲಿಕ್ಕೆ ಶುರು ಮಾಡಿತು.